ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ನಾನು ನಿಮ್ಮ ಜೊತೆ ಇರ್ತೀನಿ. ಭಾಳ ಮುಖ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಯಾವ ರೀತಿಯ ಕ್ರೋಧ ಆಕ್ರೋಶ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತು ಸದಾನಂದ ಗೌಡರು ಕೂಡ ಯತ್ನಾಳ್ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದರು. ಅದಕ್ಕೆ ಉತ್ತರವನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟರು. ಈ ನಡುವೆ ಇವರಿಬ್ಬರ ನಡುವೆ ಅಂದರೆ ವಿಜೇಂದ್ರ ಟೀಮ್ ಮತ್ತು ಯತ್ನಾಳ್ ಟೀಮ್ ನಡುವೆ ವಾಕ್ಸಮರ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾಗ ಕಾಂಗ್ರೆಸ್ ಮಧ್ಯೆ ಪ್ರವೇಶ ಮಾಡಿದೆ. ಯತ್ನಾಳ್ ಅವರ ವಿರುದ್ಧ ಇರುವಂಥ 2 ಕೇಸ್ಗಳನ್ನು ರೀಓಪನ್ ಮಾಡುವಂಥ ಒಂದು ಪ್ರತ್ಯಸ್ತ್ರವನ್ನು ಕಾಂಗ್ರೆಸ್ ಬಿಡತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗಿನ ತನಕ ಸುದ್ದಿ ಇದೆ. ಆದರೆ ಒಂದು ವೇಳೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೆ ಮುಂದೆ ನಡೆಯುವಂಥ ಕೆಲವು ಸಮಸ್ಯೆಗಳ ಬಗ್ಗೆ ಕೂಡ BJP ಹೈಕಮಾಂಡ್ ಚಿಂತನೆಯನ್ನು ಮಾಡ್ತಾ ಇದೆಯಂತೆ. ಆಮೇಲೆ ಇವತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಲಾಯರ್ CV ನಾಗೇಶ್ ಅವರು ವಾದ ಮಂಡಿಸಿದ್ದನ್ನು ನೋಡಿದರೆ ಅದನ್ನೇನಾದರೂ ಕೋರ್ಟ್ ಓಕೆ ಅಂದುಬಿಟ್ರೆ ಬಹುಶಃ ದರ್ಶನ್ ಅವರು ರಿಲೀಸ್ ಆಗಿಬಿಡ್ತಾರೇನೋ ಅಥವಾ ಅವರಿಗೆ ಬೇಲ್ ಸಿಗುತ್ತೇನೋ. ಇನ್ನೊಂದು ಕಡೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ BJP ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಮುಗಿಬೀಳ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಅದು ಮತ್ತೊಂದು ತಾರ್ಕಿಕ ಹಂತಕ್ಕೆ ಬಂದಿದೆ. ಹೌದಾ, ಕಾಂಗ್ರೆಸ್ ಅವರು ಮಾತ್ರ ನೋಟಿಸ್ ಕೊಟ್ಟಿದ್ದು, BJP ಅವರು ನೋಟಿಸ್ ಕೊಡಲೇ ಇಲ್ವಾ? ಬನ್ನಿ ನೋಡೋಣ, ನಿಮ್ಮ ಕಾಲದಲ್ಲಿ ಎಷ್ಟಾಗಿದೆ, ನಮ್ಮ ಕಾಲದಲ್ಲಿ ಎಷ್ಟಾಗಿದೆ, ಅದರ ಬಗ್ಗೆ ಹೇಳ್ತೀನಿ. ಎಲ್ಲ ವಿಚಾರಗಳು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ಮೊದಲಿಗೆ ಹೆಡ್ಲೈನ್ಸ್. RCB ಟ್ವಿಟರ್ನಲ್ಲಿ ಪ್ರತ್ಯಕ್ಷವಾದ ಹಿಂದೆ ರಾಯಲ್ ಚಾಲೆಂಜರ್ಸ್ ವಿರುದ್ಧ ಕನ್ನಡಿಗರು ಕಿಡಿ, ಪರಭಾಷೆ ಬೇಕಿಲ್ಲ ಅಂತ ಸಿಡಿಮಿಡಿ. ದೆಹಲಿಯಲ್ಲಿ ಸಂಪುಟ ಸರ್ಕಸ್ ಕಾದು ನೋಡಲು ನಿರ್ಧರಿಸಿದ ಕಾಂಗ್ರೆಸ್. ಅಧಿವೇಶನದ ನಂತರ ಕೆಲವರಿಗೆ ಗೇಟ್ ಪಾಸ್ ಫಿಕ್ಸ್. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ವಾ? ಸಾಕ್ಷಿಗಳಿಗೆ ಕೊಲೆ ಬಗ್ಗೆ ಮಾಹಿತಿಯೇ ಇಲ್ಲವಂತೆ. CV ನಾಗೇಶ್ ಉರುಳಿಸಿದ್ರು ಅಚ್ಚರಿಯ ದಾಳ. BJPಯಲ್ಲಿ ತೀವ್ರಗೊಂಡ ಆಂತರಿಕ ಸಮರ. ಭಿನ್ನರ ನಡೆಗೆ ಸದಾನಂದ ಗೌಡ ಅಪಸ್ವರ. ಬಾಯಿ ಮುಚ್ಕೊಂಡಿರಬೇಕು ಅಂತ ಯತ್ನಾಳ್ ಅಬ್ಬರ. ಮಹಾರಾಷ್ಟ್ರದಲ್ಲಿ CM ಆಯ್ಕೆಗೆ ಸಿದ್ಧತೆ. ಇಂದು ಶಿಂಧೆ ಪವಾರ್ ಜೊತೆ ಮೋದಿ ಮಾತುಕತೆ. ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಬಹುತೇಕ ಸಾಧ್ಯತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.